ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪೌಲ್ ಅಂತ ಹೇಳಿ. ನಾನು ಡಿಜಿಟಲ್ ಗ್ರೀನ್ ಸಂಸ್ಥೆಯಿಂದ ಬಂದಿದ್ದೇನೆ. ಇತ್ತೀಚೆಗೆ ಆಹಾರ ಬೆಳೆಗಿಂತ ವಾಣಿಜ್ಯ ಬೆಳೆಗಳಿಗೆ ರೈತರು ಹೆಚ್ಚಿನ ಆಸಕ್ತಿ ತೋರ್ತಿದ್ದಾರೆ. ಇದಕ್ಕೆ ಕಾರಣ ಹೆಚ್ಚಿನ ಲಾಭ ಪಡೆಯಬಹುದು ಎಂದು ನಂಬಿಕೆಯಾಗಿರುತ್ತದೆ. ಅದರಲ್ಲೂ ಬಾಳೆ ಬೆಳೆ ವಾರ್ಷಿಕ ಬೆಳೆಯಾಗಿದ್ದು ಹೆಚ್ಚಿನ ಆದಾಯ ಕೊಡುವಂಥ ಬೆಳೆಯಾಗಿರುತ್ತದೆ. ಈ ಬಾಳೆ ಬೆಳೆಗೆ ಉತ್ತಮವಾದ ಪೋಷಕಾಂಶಗಳನ್ನು ಹಾಗೂ ಗೊಬ್ಬರಗಳನ್ನು ನೀಡುವುದರಿಂದ ಉತ್ತಮ ಫಸಲನ್ನು ಪಡೆಯಬಹುದು. ಈ ಬಾಳೆ ಬೆಳೆ ಅಲ್ಪಾವಧಿಯಲ್ಲಿ ಹೆಚ್ಚಿನ ವರಮಾನ ನೀಡುವಂಥ ಬೆಳೆಯಾಗಿದೆ. ನೋಡಿ, ಈ ಬಾಳೆ ಬೆಳೆಯಲ್ಲಿ ಹೆಚ್ಚಿನ ಆಸಕ್ತಿ ಹಾಗೂ ಹೆಚ್ಚಿನ ಯಶಸ್ಸನ್ನು ಕಂಡಿರುವ ಒಬ್ಬರು ಪ್ರಗತಿಪರ ರೈತರಿದ್ದಾರೆ. ಅವ್ರನ್ನ ಈಗ ಹೋಗಿ ಭೇಟಿ ಮಾಡೋಣ. ನಮಸ್ಕಾರ, ನಾನು ಬೈಫ್ ಸಂಸ್ಥೆಯಿಂದ ಹಾಗೂ ಡಿಜಿಟಲ್ ಗ್ರೀನ್ ಸಂಸ್ಥೆಯಿಂದ ಬಂದಿದ್ದೀನಿ. ನಿಮ್ಮಲ್ಲಿ ನೀವು ಬಾಳೆ ಬೇಸಾಯದಲ್ಲಿ ಪ್ರಗತಿಪರ ರೈತರು ಹಾಗೂ ಹೆಚ್ಚಿನ ಆಸಕ್ತಿ ಉಳ್ಳವರು ಅಂತ ಕೇಳ್ಪಟ್ಟಿದ್ದೀನಿ. ದಯವಿಟ್ಟು ನನಗೆ ಸ್ವಲ್ಪ ಮಾಹಿತಿ ನೀಡಬೇಕಾಗಿ ಕೇಳ್ಕೊಳ್ತೇನೆ. ನಮಸ್ತೆ, ನನ್ನ ಹೆಸರು ರಾಜು ಅಂತೇಳಿ. ನಾನು ಚಿಕ್ಕಹುಣಸೂರು ಅಂದರೆ ಹುಣಸೂರು ತಾಲೂಕು. ನಾನು ಒಬ್ಬ ಪದವೀಧರ. ಪದವಿ ಮುಗಿಸಿ ಆಲೇ 15 ವರ್ಷನೇ ಆಯಿತು. ನಾವು ವ್ಯವಸಾಯಕ್ಕೆ ಬಂದು ಪದವಿ ಮುಗಿಸಿದ ನಂತರ ವ್ಯವಸಾಯಕ್ಕೆ ಅಂತ ಬಂದ್ವಿ. ವ್ಯವಸಾಯದಲ್ಲಿ ಮಳೆ ಆಶ್ರಯದ ಬೆಳೆನೇ ನಾವು ಮಾಡ್ತಾ ಇದ್ದದ್ದು. ಈಗ ಒಂದು 3-4 ವರ್ಷದಿಂದ ಬೋರ್ ಹಾಕ್ಸಿದ್ವಿ. ಬೋರ್ನಲ್ಲಿ 1.5 ಇಂಚ್ ನೀರು ಸಿಕ್ಕಿದೆ. ಆ 1.5 ಇಂಚ್ ನೀರನ್ನೇ ಇನ್ನು 4 ಬೋರ್ ಹಾಕಿ ಎಲ್ಲ ಫೇಲ್ಯೂರ್ ಆಗಿ 1.5 ಇಂಚ್ ನೀರು ಇರೋದ್ರಲ್ಲೇ ನಾವು ಏನಾರು ಮಾಡಬೇಕು ಅಂತೇಳಿ ಬಾಳೆ ವ್ಯವಸಾಯ ಮಾಡೋಣ ಅಂತೇಳ್ಬಿಟ್ಟು ಸ್ನೇಹಿತರ ಹತ್ರ ಎಲ್ಲ ಅಭಿಪ್ರಾಯ ಪಡೆದು ಒಂದು 7-8 ಜನ ರೈತರುಗಳ ಹತ್ರ ಹೋಗಿ ಅದರ ಅನುಭವಗಳನ್ನೆಲ್ಲ ಪಡ್ಕೊಂಡು ಅವರಿಂದ ಆಗೋಗಳನ್ನ ಈಗ ನಾನು ಹಚ್ಚಬೇಕು ಅಂತೇಳಿ ಈಗ 1,500 ಫಸ್ಟ್ ಹಚ್ಚಿದ್ವಿ. ಈಗ ಒಂದು ಹೊಸದಾಗಿ 1,000 ಹಚ್ಚಿದ್ವಿ. ಈಗ 3 ವರ್ಷದಲ್ಲಿ ಹಚ್ಚಿದ ಈ 1,500 ಬಾಳೆಯಲ್ಲಿ ಈಗ ಇದು 4ನೇ ಬೆಳೆ ಕಟಾವ್ ಆಗ್ತಾ ಇದೆ. ಇಲ್ಲಿ ತನಕನೂ ಒಳ್ಳೆ ರೇಟ್ ಇತ್ತು. ಈಗ ಸ್ವಲ್ಪ ಡೌನ್ ಆಗಿದೆ ಅಷ್ಟೇ. ಒಳ್ಳೆ ಆದಾಯ ಬಂದಿದೆ. 4 ಬೆಳೆ ಆಗಿರೋದ್ರಿಂದ ನಮಗೆ ಭಾಳ ಸಂತೃಪ್ತಿಯಾಗಿದ್ದೀವಿ. ರಾಜೀವ್ ಅವರೇ, ಬಾಳೆ ಬೆಳೆಗೆ ಯಾವ್ಯಾವ ಗೊಬ್ಬರ ಹಾಕ್ತೀರಾ ಅಂತ ಸ್ವಲ್ಪ ಹೇಳ್ತೀರಾ? ಆಗ್ಬೋದು. ಈಗ ಬಾಳೆಗೆ ಈಗ ನಾವು ಹಾಕ್ತಾ ಇರೋದು ಬಯೋಡೈಜೆಸ್ಟರ್ ಇಂದ, ಅಂದ್ರೆ ಹಸುಗಳ ಗಂಜಲ ಮತ್ತೆ ತೊಪ್ಪೆ, ಹಸಿರೆಲೆ ಗೊಬ್ಬರಗಳು ಎಲ್ಲನೂ ತುಂಬಿರುವಂತ ಒಂದು ತೊಟ್ಟಿಲಿ ಆ ನೀರನ್ನ ತುಂಬಿಸಿ ಆ ನೀರಿನ ದ್ರವನ ಅಂದ್ರೆ ಫಿಲ್ಟರ್ ಮಾಡಿರೋ ದ್ರವನ ಡ್ರಿಪ್ ಮುಖಾಂತರವಾಗಿ ಮುಖ್ಯವಾದ ಗೊಬ್ಬರಗಳನ್ನ ಅದನ್ನೇ ಬಳಸ್ತಾ ಇರೋದು. ರಾಸಾಯನಿಕ ಗೊಬ್ಬರಗಳನ್ನ ಬಹಳ ಅಲ್ಪ ಪ್ರಮಾಣದಲ್ಲಿ ಇತ್ತೀಚೆಗೆ ಬಳಸಬೇಕಾಗಿ ಬಂದು ಬಳಸ್ತಾ ಇದೀವಿ ಅಷ್ಟೇನೆ. ರಾಜು ಅವರೇ, ನೀವು ತಿಪ್ಪೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಇವೇನು ಹಾಕೋದಿಲ್ವಾ? ಈಗ ನಾವು ಗೊಬ್ಬರ ನಿಮ್ಗೆ ಹೇಳಿದೆ ಬಯೋಡೈಜೆಸ್ಟರ್ ಇಂದ ಹಾಕ್ತಾ ಇದೀವಿ ಅಂತ. ಫಸ್ಟ್ ನಾವು ಈ ಬೆಳೆನ ಹಚ್ಚಬೇಕಾದ್ರೆ ಅಂದ್ರೆ ಸೊಸಿನ ಮೊದಲಿಗೆ ನಡುವಾಗ ನನ್ನಲ್ಲಿ ಬಯೋಡೈಜೆಸ್ಟರ್ ಇರಲಿಲ್ಲ. ಅವಾಗ ನಾವು ತಿಪ್ಪೆ ಗೊಬ್ಬರಗಳನ್ನ ಒಂದೊಂದು ಸಸ್ಯಕ್ಕೆ 20 kg 30 kg ತನಕ ಒಂದೊಂದು ಗುಳಿಗೆ ಅಂತ ಹಾಕಿದ್ವಿ. ಆನಂತರ ಬಯೋಡೈಜೆಸ್ಟರ್ನ ಕಟ್ಕೊಂಡ್ಮೇಲೆ ಬಯೋಡೈಜೆಸ್ಟರ್ನಲ್ಲೇ ನಾವು ತಿಪ್ಪೆ ಗೊಬ್ಬರಗಳನ್ನ ಅಂದ್ರೆ ಹಸುನ ಗೊಬ್ಬರನ ನೇರವಾಗಿ ಅದರೊಳಗೆ ತುಂಬಿಸಿ ಗಂಜಲನ್ನು ಸಂಗ್ರಹಿಸಿ ಅದರೊಳಗನೆ ಹುಯ್ತೀವಿ. ಈ ಹಸಿರೆಲೆ ಗೊಬ್ಬರಗಳು ನಮ್ಮ ವೇಸ್ಟೇಜ್ ಏನೇನು ಬರ್ತದೆ ಎಲ್ಲ ಅದರೊಳಗೆ ತುಂಬಿಸಿ ಅದನ್ನ ನೀರನ್ನ ತುಂಬಾ ಹಾಕಿ ಅದ್ರ ಚೆನ್ನಾಗಿ ಕೊಳೆಯಾಕ್ಬಿಟ್ಟು 1 ವಾರ 10 ದಿವಸ ನಂತರ ಅದನ್ನ ಡ್ರಿಪ್ನ ಮುಖಾಂತರ ನಾವು ಕೊಡ್ತಾ ಇರೋದ್ರಿಂದ ತಿಪ್ಪೆ ಗೊಬ್ಬರದಲ್ಲಿ ಏನು ಸಾರ ಇದೆಯೋ ಅದು ಇನ್ನೂ ಉತ್ಕೃಷ್ಟವಾಗಿ ಎಲ್ಲವೇ ಇಲ್ಲಿ ಸಸ್ಯಗಳಿಗೆ ಬೀಳ್ತಾ ಇರೋದ್ರಿಂದ ನಾವು ಅಲ್ಲಿಂದ ತಿಪ್ಪೆಯಾದ ರೂಪದಲ್ಲಿ ನಾವು ಕೊಡ್ತಾ ಇಲ್ಲ, ಆ ದ್ರವ ರೂಪದಲ್ಲೇ ಕೊಡ್ತಾ ಇರ್ತೀವಿ. ಆ ತಿಪ್ಪೆ ಗೊಬ್ಬರನ ಏನ್ ಮಾಡ್ತೀವಿ ಅಂದ್ರೆ ಆ ಉಳಿಕೆ ಆದಂತಹ ಸಾಯಿಲ್ ಅಂದ್ರೆ ಬಯೋಡೈಜೆಸ್ಟರ್ ನಲ್ಲಿ 1 ತಿಂಗಳ ನಂತರದ ಗೊಬ್ಬರಗಳನ್ನ ಬೇರೆ ಬೆಳೆಗಳಿಗೆ ಬೇರೆ ಜಮೀನುಗಳಿಗೆ ಬಳಸ್ತಾ ಇದ್ವಿ. ಇಲ್ಲಿ ಬಾಳೆಗೆ ಬಯೋಡೈಜೆಸ್ಟರ್ ದ್ರವ ಮಾತ್ರನೇ ಕೊಡ್ತಾ ಇರೋದು. ರಾಜು ಅವರೇ, ಯಾವ್ಯಾವ ಹಂತದಲ್ಲಿ ಗೊಬ್ಬರ ಪೂರೈಕೆ ಮಾಡ್ತೀರಾ, ಸ್ವಲ್ಪ ಮಾಹಿತಿ ನೀಡ್ತೀರಾ? ಆಗ್ಬೋದು. ಈ ಸಸಿ ನೋಡ್ರಿ 1 ತಿಂಗಳಿಂದ 1.5 ತಿಂಗಳದು ಅಂದ್ರೆ ನಾವು ಲ್ಯಾಬಿನ ಸಸಿ ತರುವಾಗ ಇನ್ನೂ ಸಣ್ಣದಾಗಿರುತ್ತೆ. ಅವರು ಅಲ್ಲಿ ಗೊಬ್ಬರ ಎಲ್ಲ ಕೊಟ್ಟು ಔಷಧಿ ಎಲ್ಲ ಸಿಂಪಡಣೆ ಮಾಡಿ ಕೊಟ್ಟಿರ್ತಾರೆ. ನಾವು ತಂದು ಈ ಸಸಿನ 1 ವಾರ ಅಥವಾ 15 ದಿವಸ ನಮ್ಮ ವಾತಾವರಣಕ್ಕೆ ಸೆಟ್ ಆಗೋಕ್ಕೋಸ್ಕರ ನೆರಳಿನಲ್ಲಿ ಇಟ್ಕೊಬೇಕು, ಸ್ವಲ್ಪ ಅರ್ಧ ನೆರಳಿನಲ್ಲಿ. ಅಲ್ಲಿ ಇಟ್ಕೊಂಡ ನಂತರ ಈ ಹಂತದಲ್ಲಿ ಸಸ್ಯಗಳನ್ನ ತಂದು ನಮ್ಮ ಹೆಬ್ಬೆರಳಿಗಿಂತ ದಪ್ಪ ಆಗಿರೋಂಥ ಸಸ್ಯಗಳಾದ ನಂತರ ತಾವು ನಮ್ಮ ಮೂಲ ಇದಕ್ಕೆ ಗೊಬ್ಬರಗಳನ್ನೆಲ್ಲ ಹಾಕಿ 1.5 ಅಡಿ ಗುಂಡಿಗಳನ್ನ ಮಾಡಿ ಅದರೊಳಗಡೆ ನಾಟಿ ಮಾಡ್ಕೊಬೇಕಾಗತ್ತೆ. ನಾಟಿ ಮಾಡಿದ ಈಗ 1 ವಾರ 15 ದಿವಸಕ್ಕೆ ಇದಕ್ಕೆ ಒಂದು 50 ಗ್ರಾಮ್ DAP ಗೊಬ್ಬರನ ಕೊಟ್ಟರೆ ಸಾಕು. ಅನಂತರ ಇದು ಬೆಳೆದಂದ್ರೆ 15 ದಿವಸಕ್ಕೆ ಅಥವಾ ತಿಂಗಳ ಒಳಗಡೆ 50 ಗ್ರಾಮ್ DAP ಕೊಟ್ಟರೆ ನಂತರ 1.5 ತಿಂಗಳು 2 ತಿಂಗಳು ಗಿಡ ಆಗುವಾಗ ನಾವು 100 ಗ್ರಾಮ್ DAP ಕೊಡ್ಬೇಕಾಗತ್ತೆ. ಇದು 3 ತಿಂಗಳ ಬೆಳೆ. ಆದ್ರೆ ಇಲ್ಲಿ ತನಕ ನಾವು ಬರೀ DAP ಮತ್ತೆ ಇದ್ರ ಗೊಬ್ಬರಗಳನ್ನೇ ಕೊಟ್ಕೊಂಡು ಬಂದ್ವಿ. ಈ 3 ತಿಂಗಳ ನಂತರದ ಬೆಳೆಗೆ MOP ನ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಈ 3 ತಿಂಗಳ ನಂತರದ ಗಿಡದಲ್ಲಿ
ಅದು ಗರ್ಭ ಕಟ್ಟೋ ಅಂತ ಹೇಳಿದ್ದಾರೆ. ಆ ಗರ್ಭ ಕಟ್ಟೋ ಹಂತದಿಂದ ನಾವು MOP ಗೊಬ್ಬರನ ಕೊಟ್ಟಾಗ ಮುಂದೆ ಗೊನೆಗಳು ನೀಟಾಗಿ ಉದ್ದಾಗೂ ಬರ್ತವೆ. ಈ 3 ತಿಂಗಳ ನಂತರದಲ್ಲಿ ಮೊದಲಿಗೆ 3 ತಿಂಗಳಾದ 4ನೇ ತಿಂಗಳಿನಲ್ಲಿ 100 ಗ್ರಾಮ್ MOPನ DAP ಜೊತೆಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಆನಂತರ 5ನೇ ತಿಂಗಳು 6ನೇ ತಿಂಗಳ ನಂತರ 300 ಗ್ರಾಮ್ 6 ತಿಂಗಳ ತನಕ 300 ಗ್ರಾಮ್ ಕೊಟ್ಟು DAP ಮತ್ತೆ ಯೂರಿಯಾ ಒಂದು 100 ಗ್ರಾಮು, DAP 100 200, ಆಮೇಲೆ MOP 300, ಈ ರೀತಿ ಒಂದು 600 ಗ್ರಾಮ್ ಗೊಬ್ಬರ ನಾವು 2 ಕಂತಲ್ಲಿ ಕೊಟ್ಬಿಡ್ತು ಅಂದ್ರೆ 6 ತಿಂಗಳ ನಂತರ ಬಾಳೆಗೆ ಗೊಬ್ಬರ ಬೇಕಾಗೋದಿಲ್ಲ. ನಮ್ಮ ಬಯೋಡೈಜೆಷನ್ ಏನು ಕೊಡ್ತಾ ಇದೀವಿ ಆರಂಭದಿಂದಲೂ ಅದೇ ತರ ಬಯೋಡೈಜೆಷನ್ ಅಲ್ಲಿ ಗಂಜಲ ಮತ್ತೆ ತಿಪ್ಪೆ ಗೊಬ್ಬರಗಳೆಲ್ಲನೂ ರಸವಾಗಿ ಬರೋದ್ರಿಂದ ಅದನ್ನ ಪ್ರತಿನಿತ್ಯ ಅಥವಾ ವಾರದಲ್ಲಿ ಆ ತೊಟ್ಟಿಗಳು ತುಂಬ್ದಂಗೆ ನಾವು ದ್ರಾವಣ ಕೊಡ್ತಾ ಹೋದ್ರೇ ಸಾಕಾಗುತ್ತೆ. ಬಾಳೆ ಉತ್ತಮವಾಗಿ ಗೊನೆ ಬರುತ್ತೆ. ನಮ್ಮ 6ನೇ ತಿಂಗಳ ತನಕ ಗೊಬ್ಬರ ಕೊಟ್ಟಿರ್ತೀವಿ. ಆ 7ನೇ ತಿಂಗಳು 8ನೇ ತಿಂಗಳಿಗೆಲ್ಲ ಈ ರೀತಿ ಗೊನೆ ಬರಕ್ ಶುರು ಆಗುತ್ತೆ. ಈ ರೀತಿ ಗೊನೆ ಬರೋಂಥ ಹಂತದಲ್ಲಿ ನಾವು ಗೊಬ್ಬರ ಕೊಡ್ಬೇಕಾದ ಅವಶ್ಯಕತೆ ಇರಲ್ಲ. ಯಾಕೆಂದ್ರೆ ಇದು ಹಾಲಿ ಇದರಲ್ಲಿ ಏನು ಪವರ್ ಇದೆ, ಆ ಗೊನೆ ಎಷ್ಟು ನೀಟ್ ಬರಬೇಕು ಅನ್ನೋದು ಗರ್ಭದಲ್ಲಿ ಮೊದಲೇ ತೀರ್ಮಾನ ಆಗಿರುತ್ತೆ. 3 ತಿಂಗಳಿಂದ ಗೊಬ್ಬರ ಕೊಟ್ಟಿರ್ತೀವಲ್ಲ ಆಗ್ಲೇನೆ ಅದಕ್ಕೆ ತಕ್ಕಂತ ಗೊನೆಗಳನ್ನ ಅದು ಬಿಡುತ್ತೆ. ಈಗ ಒಳ್ಳೆ ಉತ್ತಮವಾದದ್ದು 10 ರಿಂದ 12 ಚಿಪ್ಪುಗಳನ್ನ ಈ ತರ ಒಂದೊಂದು ಇಲಿಕೆ ಚಿಪ್ಪುಗಳನ್ನ ಬಿಡುವಂತ ಸಾಧ್ಯತೆಗಳಿದೆ. ಸಾಮಾನ್ಯವಾಗಿ 10 ಚಿಪ್ಪು ಬಿಡೋದು ಬಾಳೆನಲ್ಲಿ ಉತ್ತಮವಾದದ್ದೇನೆ. ಯಾಕಂದ್ರೆ ಹೆಚ್ಚಿನ ತೂಕ ಇರೋದಿಲ್ಲ. 12 ಚಿಪ್ಪು ಬಿಟ್ಟಾಗ ಏನಾಗುತ್ತೆ, ಅದನ್ನ ರವಾನೆ ಮಾಡೋದು ಒಂದ್ ಕಡೆಯಿಂದ ಅಲ್ಲಿ ಕಂಬದಿಂದ ಇಳಿಸ್ಬೇಕಾದ್ರೂ ತೊಂದರೆ ಆಗುತ್ತೆ. ಮತ್ತೆ ಮಾರ್ಕೆಟಿಂಗ್ ನಲ್ಲೂ ಬಹಳ ಸಮಸ್ಯೆ ಇರುತ್ತೆ. ಇವೆಲ್ಲ ಒಂದು 20 ರಿಂದ 25 kg ಬರೋ ಅಂತ ಗೊನೆಗಳು. ಬಾಳೆ ಬೆಳೆಗೆ ಗೊಬ್ಬರ ಮತ್ತು ಅದರ ಪೂರೈಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದೀರಿ. ಇದಕ್ಕೆ ನಿಮಗೆ ಬೈಫ್ ಸಂಸ್ಥೆ ಹಾಗೂ ಡಿಜಿಟಲ್ ಗ್ರೀನ್ ಪ್ರೋಗ್ರಾಂ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ.